ವೇತನ ಆಯೋಗದ ಶಿಫಾರಸಿನಂತೆ 27% ಹೆಚ್ಚಳಕ್ಕೆ ಕೆಲ ಸಚಿವರು ಸಲಹೆಯನ್ನ ಕೊಟ್ಟಿದ್ದಾರೆ. ಈಗ ಅಂತಿಮವಾಗಿ ವೇತನ ಆಯೋಗ ಜಾರಿ ಅಧಿಕಾರ ಸಿಎಂಗೆ ನೀಡಿದ ಸಂಪುಟ ಈಗ ಶೀಘ್ರದಲ್ಲೇ ರಾಜ್ಯ ಸರ್ಕಾರದಿಂದ ನಿರ್ಧಾರ. ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್. 7ನೇ ವೇತನ ಆಯೋಗ ಶಿಫಾರಸು ಜಾರಿಗೆ ಈಗ ಸರ್ಕಾರ ಮುಂದಾಗಿದೆ. ಒಂದು ಕಡೆಗೆ ಗ್ಯಾರಂಟಿಗಳನ್ನು ನಿಭಾಯಿಸಬೇಕು, ಇನ್ನೊಂದು ಕಡೆಗೆ ಈಗ 7ನೇ ವೇತನ ಆಯೋಗ ಕೂಡ 25% ಶೇಕಡ 27% ಕೂಡ ಇನ್ಕ್ರೀಸ್ ಆಗಬೇಕು ಅಂತ ಕೆಲವರು ಸಚಿವರು ಸಲಹೆ ಕೊಡ್ತಾ ಇದ್ದಾರೆ. ಸೊ ಅದಾಗ್ಬಿಟ್ರೆ ಮತ್ತೊಂದಿಷ್ಟು ಹೊರೆ ಸರ್ಕಾರಕ್ಕೆ ಡೆಫಿನೆಟ್ ಆಗುತ್ತೆ. ಬಟ್ ಮಾಡಲೇಬೇಕು, ಅನಿವಾರ್ಯತೆ ಇದ್ದೇ ಇದೆ. ಕಾರಣ ಹೀಗೆ ಮುಂದುವರೆದ್ರೆ ಬಹಳ ಇನ್ನೊಂದಿಷ್ಟು ಇರಿಟೇಗೆ ಗುರಿ ಆಗಬೇಕಾಗತ್ತೆ ಈ ಸರ್ಕಾರ. ಸೊ 7ನೇ ವೇತನ ಆಯೋಗ ಶಿಫಾರಸು ಜಾರಿಗೆ ಈಗ ಸರ್ಕಾರ ಮುಂದಾಗಿದೆ. ಬೇರೆ ಆಪ್ಷನ್ನೇ ಈ ಸರ್ಕಾರದ ಬಳಿ ಇರಲಿಲ್ಲ. ಸೊ ಕ್ಯಾಬಿನೆಟ್ನ ಸಭೆಯಲ್ಲಿ ಇವತ್ತು ಸಲಹೆಯನ್ನ ಕೊಟ್ಟಿದ್ದಾರೆ. 7ನೇ ವೇತನ ಆಯೋಗ ಜಾರಿಗೆ ಕ್ಯಾಬಿನೆಟ್ ಸಭೆಯಲ್ಲಿ ಸಲಹೆ ಸಿಕ್ಕಿದೆ, ಮಾಡಬೇಕು ಅನ್ನುವಂಥದ್ದು ಬಂದಿದೆ. ಸೊ ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್. 25% ವೇತನ ಹೆಚ್ಚಳಕ್ಕೆ ಕೆಲ ಸಚಿವರು ಸಲಹೆ ಕೊಟ್ಟಿದ್ರೆ, ಇನ್ನು ಕೆಲವರು 27% ವೇತನ ಹೆಚ್ಚಳ ಮಾಡಬೇಕು ಅಂತ ಕೆಲವರು ಸಚಿವರು ಸಲಹೆಯನ್ನ ಕೊಡ್ತಾ ಇದ್ದಾರೆ. ಬಟ್ ಮಾಡಲೇಬೇಕು. ಯಾವ ಪ್ರಮಾಣದಲ್ಲಿ ಮಾಡ್ತಾರೆ ಗೊತ್ತಿಲ್ಲ. ಅದನ್ನ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ನೋಡಬೇಕು. ವೇತನ ಆಯೋಗದ ಶಿಫಾರಸ್ಸಿನಂತೆ 27% ಮಾಡಿ ಅನ್ನೋದನ್ನ ಹೇಳಿದ್ದಾರೆ. ಅದು 27 ಅವರು ಶಿಫಾರಸ್ ಮಾಡಿರಬಹುದು, ಬಟ್ ಸರ್ಕಾರ 25 ಮಾಡಬಹುದು ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಇನ್ ಬಿಟ್ವೀನ್ ಅಷ್ಟೇ ಆಗಬೇಕು. ಅದಕ್ಕಿಂತ ಎಷ್ಟು ಜಾಸ್ತಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗತ್ತೆ. ಸೊ ಹಾಗಾಗಿ ಒಂದಿಷ್ಟು ಸರ್ಕಾರಿ ನೌಕರಿಗೆ ಗುಡ್ ನ್ಯೂಸ್ ಅಂತೂ ಇದ್ದೇ ಇದೆ. ಬಟ್ ಬಹಳ ಕಾಯ್ಕೊಂಡು ಕೂತಿದ್ರು ಈ ವಿಚಾರದಲ್ಲಿ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ರವೀಶ್, ಇದನ್ನು ಮಾಡದೇ ಇರಕ್ಕಂತೂ ಸರ್ಕಾರದ ಬಳಿ ಆಪ್ಷನ್ ಇರಲಿಲ್ಲ, ಮಾಡಲೇಬೇಕಾಗಿತ್ತು. ಬಟ್ ಈಗ ಶಿಫಾರಸಿನಂತೆ 27% ಅಥವಾ 25 ಸಚಿವರ ಸಲಹೆ ರೀತಿಯಲ್ಲಿ ಹೋಗುತ್ತಾ, ಹೇಗೆ, ಏನ್ ಲೆಕ್ಕಾಚಾರಗಳು? ಪ್ರಮುಖವಾಗಿರ್ತಕ್ಕಂಥದ್ದು ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದ 7ನೇ ವೇತನ ಆಯೋಗ ಶಿಫಾರಸ್ ಮಾಡಿದ ಪ್ರಕಾರ 27.5% ವೇತನವನ್ನ ಹೆಚ್ಚಳ ಮಾಡಬೇಕು ಅಂತ ಒಂದು ಶಿಫಾರಸನ್ನ ಮಾಡಿದ್ರು. ಹಾಗಾಗಿ ಈ ಬಗ್ಗೆ ಕಳೆದ ಕ್ಯಾಬಿನೆಟ್ ನಲ್ಲೂ ಕೂಡ ಚರ್ಚೆಗೆ ಬರಲಿಲ್ಲ. ಈಗ ಇವತ್ತಿನ ಕ್ಯಾಬಿನೆಟ್ ನಲ್ಲೂ ಕೂಡ ಒಂದು ರೀತಿಯಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ. ಕೆಲ ಸಚಿವರು ಗ್ಯಾರಂಟಿ ಲೆಕ್ಕಾಚಾರ ಬೇರೆ ಬೇರೆ ರೀತಿಯ ಹಣಕಾಸು ವಿಚಾರವಾಗಿ ಇರತಕ್ಕಂತ ಹಿನ್ನೆಲೆಯಲ್ಲಿ 25%ಗಾದ್ರೂ ಕೂಡ ಮಾಡಬೇಕು ಅನ್ನೋ ಒಂದು ಒಲವನ್ನು ಕೂಡ ವ್ಯಕ್ತಪಡಿಸಿದ್ರು, ಸಜೆಷನ್ ಅನ್ನು ಕೂಡ ಕೊಟ್ಟಿದ್ರು. ಆದ್ರೆ ಇನ್ನು ಕೆಲ ಸಚಿವರು 27.5% ಅಂತ ಹೇಳಿದರೆ, ಕನಿಷ್ಠ 27% ಆದ್ರೂ ಕೂಡ ವೇತನ ಹೆಚ್ಚಳ ಮಾಡಿದ್ರೆ ಸರಿ ಹೋಗ್ಬೋದು ಅನ್ನೋದನ್ನು ಕೂಡ ಕೆಲ ಸಚಿವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಧಿಕಾರವನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ 7ನೇ ವೇತನ ಆಯೋಗದಲ್ಲಿ ಯಾವೆಲ್ಲ ಶಿಫಾರಸುಗಳನ್ನ ಜಾರಿಗೆ ಮಾಡಬೇಕು, ಮತ್ತೆ ವೇತನ ಹೆಚ್ಚಳ 25ರಿಂದ 27 ಎಷ್ಟರಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಿರ್ಧಾರ ತೆಗೆದುಕೊಳ್ಬಹುದು ಅಂತ. ಹಾಗಾಗಿ ಬಹುತೇಕ ಈ ತಿಂಗಳ ಅಂತ್ಯದ ಒಳಗಾಗಿ ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬೀಳುವಂತ ಸಾಧ್ಯತೆ ಇದೆ. ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕ್ಯಾಬಿನೆಟ್ ಅಧಿಕಾರ ಕೊಟ್ಟ ಬಳಿಕ ಅವರೇ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಆ ಒಂದು ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದ 7ನೇ ವೇತನ ಆಯೋಗ ಸಂಪೂರ್ಣವಾಗಿ ಯಥಾವತ್ತಾಗಿ ಜಾರಿ ಆದ್ರೆ ಆ ಒಂದು ಸರ್ಕಾರಿ ನೌಕರ ಕನಿಷ್ಠ ವೇತನ ಏನಿತ್ತು ಅದು 17,000ದಿಂದ 27,000 ಆಗತ್ತೆ. ಹಾಗಾಗಿ ಆ ಒಂದು ಇದನ್ನ ಎಷ್ಟರ ಮಟ್ಟಿಗೆ ಜಾರಿಗೆ ತರ್ತಾರೆ ಸಿದ್ದರಾಮಯ್ಯನನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. ಮತ್ತೆ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು 27% ಆದ್ರೂ ಕೂಡ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ. ಹಾಗಾಗಿ ಸಹಜವಾಗಿ ಅಲ್ಲಿಗೆ ಬಂದು ನಿಂತ್ಕೋಬಹುದು ಅಂತ ಕೂಡ ಕೆಲ ಸಚಿವರ ಅಭಿಪ್ರಾಯ ಕೂಡ. ಹಾಗಾಗಿ ಅಂತಿಮವಾಗಿ ಸಿದ್ದರಾಮಯ್ಯನವರು ಯಾವ ರೀತಿ ಲೆಕ್ಕಾಚಾರಗಳನ್ನ ಹಾಕಿ ಇದ್ ಮಾಡ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಸಹಜವಾಗಿಯೇ ಈಗಿರ್ತಕ್ಕಂತ ಒಂದು ಏನು ಹಣಕಾಸು ಲೆಕ್ಕಾಚಾರಗಳೇನಿದೆ ಇದು ಸುಮಾರು ಇನ್ನೊಂದು 6ರಿಂದ 7,000 ಕೋಟಿ ಅಂತ ಜಾಸ್ತಿ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದನ್ನ 6 ಅಥವಾ 5,000 ಕೋಟಿಗೆ ತಂದು ನಿಲ್ಸ್ಕೊಳ್ತಾರೆ ಹೆಚ್ಚುವರಿಯಾಗಿ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ವೇತನ ಆಯೋಗ 7ನೇ ವೇತನ ಆಯೋಗ ಜಾರಿಗೆ ಈಗ ಮಾಡೋಕೆ ಸರ್ಕಾರ ಮುಂದಾಗ್ತಾ ಇದೆ. ಶೀಘ್ರದಲ್ಲೇ ರಾಜ್ಯ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಬಟ್ ಎಷ್ಟು ಪರ್ಸೆಂಟು ಅನ್ನೋದನ್ನ ನೋಡಬೇಕು. ಶಿಫಾರಸ್ಸಿನಂತೆ 27.5% ಇನ್ಕ್ರೀಸ್ ಮಾಡ್ತಾರ, ಅಥವಾ ಸಚಿವರು ಹೇಳೋ ರೀತಿಯಲ್ಲಿ 25% ಆದ್ರೂ ಮಾಡೇ ಮಾಡ್ತಾರ? ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿದ್ದಾರೆ. ಸೊ ಸದ್ಯಕ್ಕೆ 25 ಆದ್ರೂ ಮಾಡಿ ಅಂತ ಕೆಲ ಸಚಿವರು ಸಲಹೆಯನ್ನ ಕೊಟ್ಟಿದ್ದಾರಂತೆ.